ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ ಗುರುಕೃಪೆಯ ಪವಿತ್ರ ಸದನ. ಓಂ ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಪ್ರಪಾತಮಹಂ ವಂದೇ ಪರಮಾನಂದಮಾಧವಂ. ನಾನು ಕೃಷ್ಣ ಭಟ್ ಯಲ್ಲಾಪುರ. ಇಂದು ಜುಲೈ 7ನೇ ತಾರೀಕು 2026ನೇ ಇಸ್ವಿ ಮಂಗಳವಾರ. ರಾಶಿ ಭವಿಷ್ಯವನ್ನು ಅವಲೋಕನ ಮಾಡೋಣ. ಇವತ್ತಿನ ದಿನ ಉತ್ತರಾಭಾದ್ರಾ ನಕ್ಷತ್ರ ಮೀನರಾಶಿಯಲ್ಲಿ ಚಂದ್ರನ ಸ್ಥಿತಿ ಇದೆ. ಮೇಷರಾಶಿಗೆ ಇಂದೂ ಕೂಡ ಧನ ನಷ್ಟದ ಒಂದು ಚಿಂತೆ ಇರುತ್ತೆ. ವಿಶೇಷವಾದ ಖರ್ಚು ವೆಚ್ಚಗಳಿರುತ್ತೆ. ಬಹಳ ಎಚ್ಚರಿಕೆಯಿಂದ ದಿನವನ್ನು ನಿಭಾಯಿಸಬೇಕು. ದೇವಿಯ ಸ್ತೋತ್ರವನ್ನು ಪಠಿಸಿ. ವೃಷಭರಾಶಿ ವಿಶೇಷವಾಗಿರ್ತಕ್ಕಂಥ ಧನಲಾಭ ಇದೆ, ಒಳ್ಳೆಯದಾಗಲಿ. ಮಿಥುನ ರಾಶಿ ದ್ವಿತೀಯದಲ್ಲಿರ್ತಕ್ಕಂಥ ಗುರು, ಕರ್ಮದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಶನಿ ಇವರಿಗೆ ಸ್ವಲ್ಪ ತುಮುಲವನ್ನು, ತೊಳಲಾಟವನ್ನು ಉಂಟು ಮಾಡ್ತಾನೆ ಇವತ್ತಿನ ದಿನ. ಆದರೂ ಕೂಡ ಹೆಚ್ಚಿನ ಪಾಲು ಒಳ್ಳೆಯದೇ ಇದೆ, ಒಳ್ಳೆಯದಾಗಲಿ. ಕರ್ಕಾಟಕ ರಾಶಿ ದೂರದ ಪ್ರಯಾಣದ ಯೋಗ ಇದೆ ಇವರಿಗೆ. ಗುರುವಿನ ದೃಷ್ಟಿ ಚಂದ್ರನ ಮೇಲಿರುವುದರಿಂದ ಸಕಲ ಸೌಭಾಗ್ಯ ಇವತ್ತಿನ ದಿನ ಇವರಿಗೆ ಪ್ರಾಪ್ತಿಯಾಗತ್ತೆ, ಒಳ್ಳೆಯದಾಗಲಿ. ಸಿಂಹರಾಶಿ 12ನೇ ಮನೆಯಲ್ಲಿರ್ತಕ್ಕಂಥ ಗುರು, ಜನ್ಮದಲ್ಲಿರ್ತಕ್ಕಂಥ ಶುಕ್ರ ಮತ್ತು ಕೇತು, ಅಷ್ಟಮದಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಶನಿ ಇವರಿಗೆ ಇಡೀ ದಿನ ಇವತ್ತು ಬಾಧೆಗಳಿದೆ. ಮಹಾಮೃತ್ಯುಂಜಯ ಸ್ತೋತ್ರವನ್ನು ಪಠಿಸಿ. ಕನ್ಯಾ ರಾಶಿ ಇವರಿಗೆ ದೂರದ ಪ್ರವಾಸ ಯೋಗ ಇದೆ, ಆಯಾಸಗೊಳ್ತಾರೆ. ಶನಿ ಸ್ತೋತ್ರವನ್ನು ಪಠಿಸಿ, ಒಳ್ಳೆಯದಾಗಲಿ. ತುಲಾರಾಶಿ ಇವರಿಗೆ ಆರೋಗ್ಯದ ತೊಂದರೆ ಇವತ್ತಿನ ದಿನ ಕಾಣಬಹುದು. ಬಹಳ ಎಚ್ಚರಿಕೆಯಿಂದ ಇರಿ, ಒಳ್ಳೆಯದಾಗಲಿ. ವೃಶ್ಚಿಕ ರಾಶಿ ಮಕ್ಕಳಿಂದ ಅರ್ಧ ದಿನ ಸಂತೋಷವಿದ್ದರೂ ಕೂಡ ಇನ್ನು ಉಳಿದ ಅರ್ಧ ದಿನ ಇವರಿಗೆ ಮಕ್ಕಳಿಂದ ಹಿಂಸೆ ಆಗುತ್ತೆ, ಮಕ್ಕಳಿಂದ ಕಿರಿಕಿರಿ ಇದೆ. ಇವರು ಶನಿಯ ಸ್ತೋತ್ರವನ್ನು ಪಠಿಸಿಕೊಳ್ಳಿ. ಧನುರಾಶಿ ಚತುರ್ಥದಲ್ಲಿರ್ತಕ್ಕಂತಹ ಶನಿ ಚಂದ್ರ ಇವರಿಗೆ ಪುನರ್ಪುಂಸ ಯೋಗವನ್ನು ಉಂಟು ಮಾಡಿದ್ದಾನೆ. ವಾಹನದಲ್ಲಿ ಸೌಖ್ಯ ಇದ್ದರೂ ಕೂಡ ವಿಶೇಷವಾಗಿರ್ತಕ್ಕಂಥ ಆಯಾಸ ಬಾಧೆ ಇದೆ. ಬಹಳ ಎಚ್ಚರಿಕೆಯಿಂದ ದಿನವನ್ನು ಕಳೆಯಿರಿ. ಮಕರ ರಾಶಿ ಸಹೋದರರಿಂದ ಕಿರಿಕಿರಿ ಇದೆ. ಸುಬ್ರಹ್ಮಣ್ಯ ಸ್ತೋತ್ರವನ್ನು ತಾವು ಪಠಿಸಿರಿ. ಕುಂಭರಾಶಿ ದ್ವಿತೀಯದಲ್ಲಿರ್ತಕ್ಕಂಥ ಚಂದ್ರ ಮತ್ತು ಶನಿ ಇವರಿಗೆ ಧನ ಲಾಭವನ್ನು ಧನ ನಷ್ಟವನ್ನು ಉಂಟು ಮಾಡ್ತಾನೆ. ಗುರು ಸ್ತೋತ್ರವನ್ನು ತಾವು ಪಠಿಸಬೇಕು. ಮೀನರಾಶಿಗೆ ಇವತ್ತಿನ ದಿನ ಸ್ವಲ್ಪ ಕಿರಿಕಿರಿ ಇದ್ದರೂ ಕೂಡ ವಿಶೇಷವಾಗಿರ್ತಕ್ಕಂಥ ಧನಲಾಭ, ಮಕ್ಕಳಿಂದ ಸೌಖ್ಯ ಇದೆ, ಒಳ್ಳೆಯದಾಗಲಿ. ಸರ್ವೇ ಜನಾಃ ಸುಖಿನೋ ಭವಂತು. ಓಂ ಸ್ವಸ್ತಿ. ಶ್ರೀಧರ ಜ್ಯೋತಿಷ್ಯ ಸದನ ಶ್ರೀಧರ